ಅಭಿಮಾನಿಗಳಿಗೆ ಡಬಲ್ ಧಮಾಕ. ಆರ್ಸಿಬಿ ಟೀಮ್ ಸೇಲ್ ಆಗುತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆರ್ಸಿಬಿ ಟೀಮ್ ಯಾರ ಪಾಲಾಗುತ್ತೆ ಗೊತ್ತಾ? ಆರ್ಸಿಬಿ ಮಾರಾಟಕ್ಕೆ ಅಧಿಕೃತವಾಗಿ ಮುದ್ರೆ ಬಿತ್ತ. ಹೊಸ ಮಾಲೀಕರು ಯಾರು? ಹೆಸರು ಬದಲಾವಣೆಯಾಗುತ್ತಾ? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಆರ್ಸಿಬಿ ಟೀಮ್ ಸೇಲ್ ಆಗುತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆರ್ಸಿಬಿ ಟೀಮ್ ಯಾರ ಪಾಲಾಗುತ್ತೆ ಗೊತ್ತಾ? ಆರ್ಸಿಬಿ ಖರೀದಿಯನ್ನ ಮಾಡುತ್ತಾ ಕನ್ನಡಿಗರ ಸಂಸ್ಥೆ. ಆರ್ಸಿಬಿ ಖರೀದಿಸೋ ರೇಸ್ ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೊಂಬಾಳೆ ಫಿಲ್ಮ್ಸ್ ಪಾಲಾಗುತ್ತಾ ಆರ್ಸಿಬಿ ಟೀಮ್. 18,000 ಕೋಟಿ ಮೌಲ್ಯದ ಆರ್ಸಿಬಿ ಫ್ರಾಂಚೈಸಿ 2026 ಮಾರ್ಚ್ 31 ಒಳಗೆ ಬದಲಾಗ್ತಾರೆ ಆರ್ಸಿಬಿ ಟೀಮ್ ಓನರ್. ಆರ್ಸಿಬಿ ಟೀಮ್ ಓನರ್ ಬದಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರ ಪಾಲಾಗುತ್ತೆ ಹಾಗಿದ್ರೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಪಾಲಾಗುತ್ತಾ ಆರ್ಸಿಬಿ ಟೀಮ್. 18,000 ಕೋಟಿ ಮೌಲ್ಯದ ಆರ್ಸಿಬಿ ಫ್ರಾಂಚೈಸಿ 2026 ಮಾರ್ಚ್ 31 ಒಳಗೆ ಬದಲಾಗ್ತಾರೆ ಆರ್ಸಿಬಿ ಟೀಮ್ ಓನರ್. ಟೀಮ್ ಖರೀದಿಸೋ ರೇಸ್ ನಲ್ಲಿ ಹೊಂಬಾಳೆ ಗ್ರೂಪ್ ಸಂಸ್ಥೆ ಕೂಡ ಇದೆ. ವಿಜಯ್ ಕಿರಗಂದೂರು, ಚಲುವೇಗೌಡ ಮಾಲೀಕತ್ವ. ಬಹುದೊಡ್ಡ ಹೆಸರು ಮಾಡಿರುವಂತಹ ಹೊಂಬಾಳೆ ಗ್ರೂಪ್ ಸಿನಿಮಾ ಕನ್ಸ್ಟ್ರಕ್ಷನ್ ನಲ್ಲಿ ಖ್ಯಾತಿ ಪಡೆದುಕೊಂಡಿರುವಂತಹ ಹೊಂಬಾಳೆ ಗ್ರೂಪ್ ಟೀಮ್ ಖರೀದಿ ಮಾಡೋದಕ್ಕೆ ಮಾತುಕತೆಯ ಹಂತದಲ್ಲಿರುವ ಹೊಂಬಾಳೆ ಗ್ರೂಪ್ ಈಗಾಗಲೇ ಆರ್ಸಿಬಿ ಜೊತೆ ಟೈಅಪ್ ಆಗಿರುವಂತಹ ವಿಚಾರ ಗೊತ್ತಿರುವಂತದ್ದು. ಸೊ ಹಾಗಾಗಿ ಹೊಂಬಾಳೆ ಗ್ರೂಪ್ ಈಗಾಗಲೇ ಆರ್ಸಿಬಿ ಜೊತೆ ಟೈಅಪ್ ಆಗಿರೋ ಹೊಂಬಾಳೆ ಫಿಲ್ಮ್ಸ್ ಇದು ಹೊಸ ಅಧ್ಯಾಯ ಅನ್ನೋ ಪ್ರೋಮೋ ಬಿಡುಗಡೆಯಾಗಿದೆ. ವಿರಾಟ್ ಕೊಹ್ಲಿಯನ್ನ ಟೀಮ್ ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಹೊಂಬಾಳೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಧೋನಿ ಬಯೋಪಿಕ್ ರೀತಿ ಕೊಹ್ಲಿ ಬಯೋಪಿಕ್ ಮಾಡೋದಕ್ಕೂ ಕೂಡ ಒಂದ್ ಕಡೆ ತಯಾರಿಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಆರ್ಸಿಬಿ ಖರೀದಿಸೋ ರೇಸ್ ನಲ್ಲಿದ್ದಾರೆ ಇನ್ನೂ ಕೆಲ ಉದ್ಯಮಿಗಳು. ರೇಸ್ ನಲ್ಲಿ ಶಿವಮೊಗ್ಗದ ನಿಖಿಲ್ ಕಾಮತ್, ಮಣಿಪಾಲ್ನ ರಂಜನ್ ರೈ ಕೂಡ ಇದ್ದಾರೆ. ಹಾಗಿದ್ರೆ ಆರ್ಸಿಬಿ ಯಾರ ಪಾಲಾಗುತ್ತೆ? ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ.
ಲಕ್ಷ್ಮೀನಾರಾಯಣ್ ನೋಡಿ, RCB ಮಾರಾಟಕ್ಕೆ ಅಧಿಕೃತವಾಗಿ ಮುದ್ರೆ ಬೀಳ್ತಾ ಇದೆಯಾ ಅಂತ ಹೇಳಿ, ಯಾರ್ಯಾರಿದ್ದಾರೆ ಈ RCB ಮಾರಾಟದ ಪರ್ಚೇಸ್ ಮಾಡಿಕೊಳ್ಳುವಂತಹ ರೇಸ್ನಲ್ಲಿ ಅಂತ ಹೇಳಿ. ಎಕ್ಸಾಕ್ಟ್ಲಿ ರಮ್ಯಾ, ನಿಜವಾಗ್ಲೂ ಇದು ಕನ್ನಡಿಗರಿಗೆ ತುಂಬ ಖುಷಿಯ ವಿಚಾರ. ಯಾಕಪ್ಪ ಅಂತಂದರೆ RCB ಅಂತಂದರೆ ಕಳೆದ 18 ವರ್ಷಗಳಲ್ಲಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂತಹ ಒಂದು IPL ಫ್ರಾಂಚೈಸ್ ಅಂದರೆ ಒನ್ ಆ್ಯಂಡ್ ಓನ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಷ್ಟೇ ಅಲ್ಲ, ತುಂಬ ಕ್ರೇಜಿಯೆಸ್ಟು ಸಿಕ್ಕಾಪಟ್ಟೆ ಅಂದರೆ ಇಡೀ 10 ತಂಡಗಳಲ್ಲಿ ಅತಿ ಹೆಚ್ಚು ಮೌಲ್ಯಯುತವಾದಂತಹ ಅಥವಾ ಒಂದು ಕ್ರೇಜಿಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ದೊಡ್ಡ ಫ್ರಾಂಚೈಸ್ ಅಂದರೆ ಒನ್ ಆ್ಯಂಡ್ ಓನ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಮ್ಮ RCB. ಕಪ್ ಗೆದ್ದರೂ ಗೆಲ್ಲದೆ ಹೋದರೂ ಕೂಡ ನಾವು ಯಾವಾಗ್ಲೂ ಲಾಯಲ್ ಫ್ಯಾನ್ಸ್ ಆಗಿರ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ RCBಗೆ ಫ್ಯಾನ್ಸ್ ಇದ್ದಾರೆ. ಅದರಲ್ಲೂ ಕನ್ನಡಿಗರು ಕಳೆದ 17 ವರ್ಷಗಳಿಂದ ಕಪ್ ಗೆಲ್ಲದೇ ಇದ್ದರೂ ಕೂಡ ಈ ವರ್ಷ ಕಪ್ ಗೆದ್ದಿದ್ದಾರೆ. ಅಂದರೆ 18ನೇ ಸೀಸನಲ್ಲಿ, ಕಳೆದ ಸೀಸನಲ್ಲಿ RCB ಕಪ್ ಗೆಲ್ಲುವಂಥ ಒಂದು IPL ಕಪ್ ಗೆಲ್ಲುವಂಥ ಒಂದು ಕಾರ್ಯ ಮಾಡ್ತು. ಅಲ್ಲಿಯವರೆಗೂ ಕೂಡ ತುಂಬ ಲಾಯಲ್ ಆಗಿದ್ದರು. ಅದಕ್ಕೆ ಕಾರಣ ನಾವು ಕನ್ನಡಿಗರು, ನಮ್ಮ ಬೆಂಗಳೂರಿನ ತಂಡ, ನಮ್ಮ ಮನೆಯ ತಂಡ, ನಮ್ಮ ತಾಯ್ನಾಡಿನ ತಂಡ ಅಂತಕ್ಕಂಥ ಒಂದು ಹೆಮ್ಮೆ ಇತ್ತು. ಆದರೆ ಇಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಿತ್ತು. ಈ ಹಿಂದೆ ಇದ್ದಂಥ ಓನರ್ಗಳು ವಿಜಯ್ ಮಲ್ಯ ಹೋದ ನಂತರ ಅದು UB ಗ್ರೂಪ್ಸ್ಗೆ ಹೋಯಿತು. ಅದಾದ ನಂತರ UB ಗ್ರೂಪ್ಸ್ ಅದರ ಶೇರ್ಸನ್ನು ಹೊಂದಿತ್ತು. ಆದರೆ ಕನ್ನಡಿಗರನ್ನೇ ಕಡೆಗಣಿಸ್ತಾ ಇದ್ದಾರೆ RCB ಟೀಮಲ್ಲಿ ಅಂತಕ್ಕಂಥ ಒಂದು ಮಹತ್ವದ ಕೂಗು ಅಥವಾ ಧ್ವನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎದ್ದೇಳಿತ್ತು. ಆದರೂ ಕೂಡ ಕಿಂಗ್ ಕೊಹ್ಲಿ ಅವರು ಓಪನಿಂಗಿಂದ ಸತತ 18 ವರ್ಷಗಳ ಕಾಲ ನಮ್ಮ RCB ಟೀಮಲ್ಲಿದ್ದು ಕಳೆದ ವರ್ಷ ಅಂದರೆ ಕಳೆದ IPLಲ್ಲಿ ಕಪ್ ಗೆಲ್ಲುವಂಥ ಕಾರ್ಯ ನಡೆದಿತ್ತು. ಆದರೆ ಈ ಬಾರಿ RCBಗೆ ನಮ್ಮ ಕನ್ನಡಿಗರೇ ಓನರ್ ಆಗ್ತಾ ಇದ್ದಾರೆ. 2026 ಮಾರ್ಚ್ 31 ಒಳಗಡೆ RCB ಓನರ್ ಬದಲಾಗಬೇಕಾಗಿದೆ. UB ಅಂಡರ್ಸಲ್ಲಿರ್ತಕ್ಕಂತಹ ಎಲ್ಲ ಶೇರ್ಸನ್ನು ಬೇರೊಬ್ಬರು ಕೊಂಡ್ಕೊಳ್ಬೇಕಾಗಿದೆ. ಹಾಗಾಗಿ ಮಾಲೀಕತ್ವ ಬದಲಾಗಲಿದೆ. ಈಗ ಆ ರೇಸ್ನಲ್ಲಿ ನಾವು ನೋಡೋಕ್ಕೆ ಹೋದರೆ ಒಂದು ಕಡೆ ಶಿವಮೊಗ್ಗ ಮೂಲದ ಯುವ ಉದ್ಯಮಿ ನಿಖಿಲ್ ಕಾಮತ್ ಅವರು ಇದ್ದಾರೆ. ಜೊತೆಗೆ ಮಣಿಪಾಲ್ ಗ್ರೂಪ್ ಆಫ್ ಕಂಪ್ನೀಸ್ನ ರಂಜನ್ ರೈ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಹೆಸರು ತುಂಬ ದಟ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಹೊಂಬಾಳೆ ಗ್ರೂಪ್ನ ಅಥವಾ ಹೊಂಬಾಳೆ ಫಿಲಮ್ಸ್ನ ಮಾಲೀಕರಾದಂಥ ವಿಜಯ್ ಕಿರಗಂದವರು ಮತ್ತು ಚೆಲುವೇಗೌಡರು. ಹೊಂಬಾಳೆ ಫಿಲಿಮ್ಸ್ ಈಗ ಆಲ್ರೆಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಹುದೊಡ್ಡ ಸಂಚಲನ ಅಥವಾ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕಾಂತಾರ ಸಿನಿಮಾ ಇರ್ಬೋದು, KGF ಸಿನಿಮಾಗಳಿರ್ಬೋದು, ಎರಡೆರಡು ಸಿನಿಮಾಗಳನ್ನು ಗ್ಲೋಬಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡಿದೆ, ಸಾವಿರಾರು ಕೋಟಿ ಬಿಸ್ನೆಸ್ ಮಾಡಿದೆ. ಅಷ್ಟೇ ಅಲ್ಲ, ಹೊಂಬಾಳೆ ಫಿಲಿಮ್ಸು ನಾವು ಬರೀ ಹೊಂಬಾಳೆ ಗ್ರೂಪ್ನ ತಗೊಂಡಾಗ ಅಲ್ಲಿ ಬರೀ ಹೊಂಬಾಳೆ ಫಿಲಿಮ್ಸ್ ಮಾತ್ರ ಅಷ್ಟೇ ಇಲ್ಲ, ಅದೊಂದು ಬಹುದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಕೂಡ ಹೌದು. ಹಾಗಾಗಿ ಸಾವಿರಾರು ಕೋಟಿ ಲೊಟೇಷನ್ ಮಾಡ್ತಾ ಇರ್ತಕ್ಕಂಥ ಕಂಪನಿ, ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಕಂಪನಿ. ಹಾಗಾಗಿ ಹೊಂಬಾಳೆ ಫಿಲಿಮ್ಸ್ ಕೂಡ RCB ಟೀಮನ್ನು ಖರೀದಿಸೋದಕ್ಕೆ ಮಾತುಕತೆ ಹಂತದಲ್ಲಿದೆ ಅಂತಕ್ಕಂಥದ್ದು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಬಂದಿರತಕ್ಕಂತಹ ಪ್ರಾಥಮಿಕ ವರದಿ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ಹಿಂದೆ KGF ಸಿನಿಮಾನ RCB ಟೀಮ್ಗೆ ತೋರಿಸುವಂಥ ಕಾರ್ಯವನ್ನು ಹೊಂಬಾಳೆ ಫಿಲಿಮ್ಸ್ ಮಾಡಿರುತ್ತೆ. ಅಷ್ಟೇ ಅಲ್ಲ, KGF ಅಂದರೆ KGF ಸಿನಿಮಾದ ಟೀಮ್ನಲ್ಲಿರ್ತಕ್ಕಂತಹ ಕಲಾವಿದರುಗಳಾದಂಥ ಸಂಜಯ್ ದತ್ ಇರ್ಬೋದು, ರವೀನಾ ಟಂಡನ್ ಇರ್ಬೋದು, ನಿರ್ಮಾಪಕರಾದಂತಹ ವಿಜಯ್ ಕಿರ್ಗಂದೂರು ಇರ್ಬೋದು, ಇವರೆಲ್ಲರೂ ಕೂಡ RCB ಫ್ರಾಂಚೈಸ್ನ ಒಂದು ಟಿ-ಶರ್ಟ್ ಅಥವಾ ಜರ್ಸಿಯನ್ನು ಧರಿಸಿ ಅವರು ಕೂಡ ಗ್ರೌಂಡ್ಗೆ ಹೋಗಿ ತಂಡಕ್ಕೆ ಸಾಥ್ ನೀಡುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಇದು ಹೊಸ ಅಧ್ಯಾಯ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಪ್ರೋಮೋಗಳನ್ನು ಕೂಡ ಮಾಡಿರ್ತಾರೆ. ಅಫಿಷಿಯಲಿ RCB ಜೊತೆ ಹೊಂಬಾಳೆ ಫಿಲಿಮ್ಸ್ ಟೈಪ್ ಕೂಡ ಮಾಡ್ಕೊಂಡಿರುತ್ತೆ. ಈ ಎಲ್ಲ ನಾವು ಇತಿಹಾಸವನ್ನು ಒಮ್ಮೆ ನೋಡಿದಾಗ ಬಹುಶಃ ಹೊಂಬಾಳೆ ಫಿಲಿಮ್ಸು ತಗೊಳ್ಳುತ್ತೆ ಅಥವಾ ಖರೀದಿ ಮಾಡುತ್ತೆ RCB ತಂಡವನ್ನು ಅಂತಕ್ಕಂತಹ ಬಲವಾದ ನಂಬಿಕೆಗಳು ಇವಾಗ ನಮಗೆ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ರಮ್ಯಾ, ಲಕ್ಷ್ಮೀನಾರಾಯಣ್ ನೋಡಿ, ರಾಯಲ್ ಚಾಲೆಂಜ್ ಬೆಂಗಳೂರು ಈ ಒಂದು ಹೆಸರು ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೊಂಬಾಳೆ ಫಿಲಿಮ್ಸ್ ಪರ್ಚೇಸ್ ಮಾಡಿದ್ರೂ ಕೂಡ ತನ್ನ ಕಂಪನಿಯ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಿದ್ರೂ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೌದಾ, ರಾಯಲ್ ಚಾಲೆಂಜ್ ಬೆಂಗಳೂರು ಹೆಸರು ಬದಲಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಎಸ್ ರಮ್ಯಾ, RCB ಅಂತಕ್ಕಂಥದ್ದು ಒಂಥರ ನಮಗೆ ತುಂಬ, ನಾವು ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಹೇಗಂತೀವೋ RCB ಕೂಡ ನಮಗೆ ಅಷ್ಟೇ ಸುಲಲಿತವಾಗಿ ಸರಾಗವಾಗಿ ನಮಗೆ ಬಾಯಿಗೆ ತಟ್ಟಂತ ಬರುವಂಥ ಒಂದು ಪದ ಆಗೋಗಿದೆ. ಹಾಗಾಗಿ ಇವಾಗ ಅದನ್ನು ಬದಲಾವಣೆ ಮಾಡಿದ್ರೆ ಫ್ಯಾನ್ಸ್ಗೆ ಆಘಾತ ಆಗುತ್ತೆ, ಬೇಸರ ಕೂಡ ಆಗುತ್ತೆ. ಆದರೆ ನಿಖಿಲ್ ಕಾಮತ್ ಅವರ ಒಡೆತನದ ಒಂದು Z ಅಕ್ಷರದಿಂದ ಶುರುವಾಗ್ತಕ್ಕಂಥ ಒಂದು ಕಂಪ್ನಿ ಇರೋದ್ರಿಂದ ಅದು ZBC ಆಗುತ್ತೆ ಅಂತಕ್ಕಂತಹ ಮಾಹಿತಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಆದರೆ
ಹೊಂಬಾಳೆ ಫಿಲಿಮ್ಸ್ ಖರೀದಿ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಒಂದು ಕಡೆ ಆರ್ ಸಿ ಬಿಯನ್ನು ಏನಾದರೂ ಹೊಂಬಾಳೆ ಫಿಲಿಮ್ಸ್ ಖರೀದಿ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರು ಈ ಇತ್ತೀಚೆಗೆ ಆದಂಥ ಒಂದಷ್ಟು ಆರ್ ಸಿ ಬಿ ಅಲ್ಲಾದಂತಹ ವಿನ್ ಆದಾಗ ಆದಂತಹ ಅಹಿತಕರ ಘಟನೆಗಳಿಂದ ಅವರು ಒಂದಷ್ಟು ಬೇಸರಗೊಂಡಿದ್ದಾರೆ. ಆರ್ ಸಿ ಬಿ ಟೀಮ್ನನ್ನು ತೊರೀತಾರೆ, ಅವರು IPL ಆಡೋದಕ್ಕೆ ಗುಡ್ ಬೈ ಹೇಳ್ತಾರೆ ಅಂತಕ್ಕಂತಹ ವದಂತಿಗಳು ಹರಿದಾಡ್ತಿದೆ. ಆದರೆ ಹೊಂಬಾಳೆ ಫಿಲ್ಮ್ಸ್ ಏನಾದರೂ ನಮ್ಮ ಆರ್ ಸಿ ಬಿ ಟೀಮ್ನ ಖರೀದಿ ಮಾಡಿ ಮಾಲೀಕತ್ವವನ್ನು ಪಡೆದ್ರೆ ವಿರಾಟ್ ಕೊಹ್ಲಿ ಅವರನ್ನು, ಕಿಂಗ್ ಕೊಹ್ಲಿ ಅನ್ನೋರನ್ನು ಆರ್ ಸಿ ಬಿ ಟೀಮಲ್ಲೇ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಯಾಕಂದರೆ ಹೊಂಬಾಳೆ ಫಿಲ್ಮ್ಸ್ ಈಗಾಗಲೇ ಬಾಲಿವುಡ್ನ ಋತಿಕ್ ರೋಷನ್ ಅಂತಹ ಸೂಪರ್ ಸ್ಟಾರ್ಗಳಿಗೆ ಸಿನಿಮಾ ಮಾಡ್ತಾ ಇದೆ, ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೆ, ಪಂಚ ಭಾಷೆಗಳಲ್ಲೂ ಕೂಡ ಚಾಪು ಮೂಡಿಸಿದೆ. ಮಲಯಾಳಮು, ತಮಿಳು, ಹಿಂದಿ, ತೆಲುಗು ಎಲ್ಲ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನು ಸಕ್ರಿಯವಾಗಿ ನಿರಂತರವಾಗಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ವಿರಾಟ್ ಕೊಹ್ಲಿ ಅವರ ಬಯೋಪಿಕ್ ಇಲ್ಲಿ ಮಹತ್ವದ ಒಂದು ಪ್ರಧಾನ ಪಾತ್ರ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ಬಯೋಪಿಕ್ಕನ್ನು MS ಧೋನಿ ಅವರ ಬಯೋಪಿಕ್ನಂತೆ ದೊಡ್ಡ ಮಟ್ಟಕ್ಕೆ ಪ್ರೊಡ್ಯೂಸ್ ಮಾಡುವಂಥ ಕಾರ್ಯವನ್ನು ಕೂಡ ಹೊಂಬಾಳೆ ಫಿಲ್ಮ್ಸೇ ಹೊರುತ್ತೆ ಅಂತಕ್ಕಂಥದ್ದು ಪ್ರಾಥಮಿಕ ವರದಿ. ಆದರೆ ಮುಂದೆ ಇದು ಯಾವ ರೂಪ ಪಡ್ಕೊಳ್ಳುತ್ತೆ ಅಂತದನ್ನ ಕಾದು ನೋಡಬೇಕು. ಜೊತೆಗೆ 2026 ಮಾರ್ಚ್ 31 ಈ ಎಲ್ಲ ಪ್ರೊಸೆಸ್ಸು ಮುಗ್ದೋಗಬೇಕು. ಸೊ ಹಾಗಾಗಿ ಈ ತಿಂಗಳಾಂತ್ಯದಷ್ಟರಲ್ಲಿ ಅಥವಾ ಇನ್ನೊಂದು 2 ತಿಂಗಳಲ್ಲಿ ಇದು ದೊಡ್ಡ ಮಹತ್ವದ ಒಂದು ಸುದ್ದಿ ಹೊರಬೀಳುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಯಾಗಿ. ಒಂದು ಕಡೆ ಆರ್ ಸಿ ಬಿಯ ಹೆಸರು ಬದಲಾವಣೆ ಆಗುತ್ತಾ, ಆರ್ ಸಿ ಬಿಯನ್ನು ಬೇರೆಯವ್ರು ಪರ್ಚೇಸ್ ಮಾಡ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಬಟ್ ಆದರೆ ಅಭಿಮಾನಿಗಳಿಗೆ ಒಂದು ಕಡೆ ದುಃಖ ಇದ್ರೂ ಕೂಡ ಒಂದು ಕಡೆ ಖುಷಿ ವಿಚಾರ. ಯಾಕೆಂತಂದರೆ ಆರ್ ಸಿ ಬಿ ಹೆಸರು ಬದಲಾವಣೆ ಆದರೂ ಕೂಡ ಬದಲಾಗಲಿ ಪರವಾಗಿಲ್ಲ, ಯಾಕೆಂತಂದರೆ ಕಪ್ಪನ್ನು ಗೆದ್ದಿದೆ 18 ವರ್ಷಗಳ ನಂತರ ಅನ್ನುವಂತಹ ಖುಷಿ ಇದೆ ಅಭಿಮಾನಿಗಳಲ್ಲಿ. ಅದೇ ರೀತಿಯಾದಂತಹ ಅಭಿಮಾನ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ.